हेलो दोस्तों, आप सभी का स्वागत है हमारे इस यूट्यूब चैनल सरियल रिएक्शन में। और आज हम रिएक्ट करने वाले हैं कंतारा मूवी के इंट्रो सीन पर। तो चलिए दोस्तों, देर नहीं करते और शुरू करते हैं आज के वीडियो का रिएक्शन। रिएक्शन। ಮೂಡಣ ಗುಡ್ಡದಿಂದ ಹಿಡಿದು ಪಡುವಣ ಸಮುದ್ರದ ತನಕ ಜಾಗಕ್ಕೆಲ್ಲ ಒಬ್ಬ ರಾಜ ಇದ್ದ. ಪ್ರೀತಿಯಿಂದ ನೋಡಿಕೊಳ್ಳುವ ಹೆಂಡತಿ, ತನ್ನದು ಅಂತ ಹೇಳ್ಕೊಳ್ಳಿಕ್ಕಿರುವ ಮಕ್ಕಳು, ಅವನ ಖುಷಿಯೇ ತಮ್ಮ ಖುಷಿ ಅಂತ ಆಚರಿಸುವ ಜನರು, ಸುತ್ತ ಹತ್ತು ಸಾಮಂತರಲ್ಲೂ ಸ್ನೇಹ, ಎಲ್ಲ ಸಹ ಅವನ ಹತ್ರ ಇತ್ತು. ಆದರೆ ನೆಮ್ಮದಿ ಒಂದನ್ನು ಬಿಟ್ಟು 4 ದೇವಸ್ಥಾನ ತಿರುಗಿದ, 10 ತೀರ್ಥಸ್ನಾನ ಮಾಡಿದ, ದೇವರಿಗೆ ತುಲಾಭಾರ, ಪಿತೃಗಳಿಗೆ ಅನ್ನ ಆಹಾರ ಎಂತ ಮಾಡಿದ್ರು ಸಹ ರಾಜನ ಕಣ್ಣಲ್ಲಿ ನಿದ್ದೆ, ಮನಸ್ಸಿಗೆ ಶಾಂತಿ ಸಿಗ್ಲೇ ಇಲ್ಲ. ಯಾಕೆ? ಅದೇ ಪ್ರಶ್ನೆಯನ್ನ ನಿಮಿತ್ತ ಹೇಳುವ ಭೂತಾಯ್ತಾಳ್ರ ಹತ್ರ ರಾಜ ಮಂಡಿಯೂರಿ ಕೇಳ್ತಾನೆ. ರಾಜ, ನಿನ್ನ ಹತ್ರ ಎಲ್ಲ ಉಂಟು, ಆದರೆ ಮಾವನ ಹಾಗೆ ದಾರಿ ತೋರಿಸುವ ಒಂದು ಶಕ್ತಿ, ಅಮ್ಮನ ಹಾಗೆ ತಬ್ಬಿ ಹಿಡಿಯುವ ಪ್ರೀತಿ, ಇದೆರಡು ಸಿಗುವವರೆಗೂ ನಿನಗೆ ನೆಮ್ಮದಿ ಸಿಗುವುದಿಲ್ಲ. ಅದೆಲ್ಲಿ ಸಿಗ್ತದೆ ಗೊತ್ತಾಯ್ತಲ್ರೆ? ಹುಡುಕು, ಒಬ್ಬನೇ. ರಾಜ ಹೊರಟ. ಹಲವು ತೀರ್ಥಕ್ಷೇತ್ರಕ್ಕೆ ಹೋಗ್ತಾನೆ, ಹಲವು ಗುರುಗಳನ್ನು ಭೇಟಿಯಾಗ್ತಾನೆ. ಎಲ್ಲಿಗೆ ಹೋದ್ರೂ ಸಹ ರಾಜನ ಮನಸ್ಸಲ್ಲಿದ್ದ ನೋವಿಗೆ ಮದ್ದು ಸಿಗುವುದಿಲ್ಲ. ಇನ್ನು ಈ ಭೂಮಿ ಮೇಲೆ ನನಗೆ ನೆಮ್ಮದಿ ತಂದು ಕೊಡುವ ಜಾಗ ಆಗ್ಲಿ ಶಕ್ತಿ ಆಗ್ಲಿ ಇಲ್ಲ ಅಂತ ಎಣಿಸಿ ರಾಜ ಎಲ್ಲ ಬಿಟ್ಟು ಕಾಡಿಗೆ ಹೋಗ್ತಾನೆ. ಕಾಡಿನ ಮಧ್ಯದಲ್ಲಿ ಹೋಗುವಾಗ ಅವನಿಗೆ ಕಗ್ಗರದ ಶಬ್ದವನ್ನು ಕೇಳ್ತದೆ. ಹೋಗ್ತಾ ಇದ್ದ ರಾಜ ಒಮ್ಮೆಲೆ ನಿಂತು ನೋಡ್ತಾನೆ. ಆದರೆ ರಾಜನಿಗೆ ಆ ಶಬ್ದ ಕೇಳಿ ಹೆದರಿಕೆ ಆಗುವುದಿಲ್ಲ. ಅಮ್ಮ ತಬ್ಬಿಕೊಂಡ ಹಾಗೆ, ಮಾವ ಪ್ರೀತಿಯಿಂದ ಕರೆದ ಹಾಗೆ ಆಗ್ತದೆ. ರಾಜ ಧ್ವನಿ ಬಂದ ದಿಕ್ಕಿನ ಕಡೆಗೆ ಸಾಕ್ತಾನೆ. ಬಂದು ಒಂದು ಕಲ್ಲಿನ ಮುಂದೆ ನಿಂತು ತನ್ನ ಶಸ್ತ್ರತ್ಯಾಗ ಮಾಡ್ತಾನೆ. ಆಗ ಅವನ ಕಣ್ಣಲ್ಲಿ ಕಣ್ಣೀರು ಜೋರಾಗಿ ಹರಿತದೆ, ಗೊತ್ತಿಲ್ಲದೆ ಕೈ ಮುಗಿತದೆ. ರಾಜನ ಮನಸ್ಸಲ್ಲಿ ಖುಷಿ, ಇಲ್ಲಿ ತನಕ ಇಲ್ಲದ ಒಂದು ಖುಷಿ. ಅಮ್ಮ ತಬ್ಬಿಕೊಂಡ ಹಾಗೆ, ಮಾವ ತಲೆ ಸವರಿದ ಹಾಗೆ. ಆಗ ರಾಜನಾಗಿ ಬೇಡಿಕೊಳ್ತಿದ್ದೇನೆ, ಈ ದೈವವನ್ನು ನನ್ನ ಮಡಿಲಿಗೆ ಹಾಕಿ. ನಿಮಗೆ ಎಂತ ಬೇಕು ಕೇಳಿ, ಕೊಡ್ತೇನೆ. ಎಲ್ಲ ಉಲ್ಲಯ, ನೀವು ಎಂತ ಬೇಕಾದ್ರೆ ಕೇಳಿ, ಆದ್ರೆ ನಮ್ಮ ದೈವ ಪಂಜುರಿಯನ್ನು ಮಾತ್ರ ಕೇಳಬೇಡಿ. ಪಿಂಜುರ್ಲಿ ಪಂಜುರಿ. ನಿನ್ನ ಬಿಟ್ಟು ಬೇರೆ ಎಂತ ಸಹ ಬೇಡ ಪಂಚುರ್ಲಿ. ನೀನೆಂತ ಹೇಳಿದ್ರು ಸಹ ಕೊಡ್ತೇನೆ. ಭಾಯಿ ಸಾಹಬ್, ಎಲ್ಲಿವರೆಗೆ ಕೇಳ್ತಾ ಉಂಟು ಅಷ್ಟೆಲ್ಲ ಜಾಗವನ್ನು ಊರಿನ ಜನರಿಗೆ ಕೊಡ್ಬೇಕು. ನೆನಪಿಟ್ಟುಕೋ, ನನ್ನ ಬೆನ್ನಲ್ಲೇ ಉಗ್ರ ರೂಪಿ ಗುಡಿಗ ಕೂಡ ಬರ್ತಾನೆ. ಒಂದು ಮಾತಾಡ್ಕಂತಂದೇನು ಯಾರು ಬಿಡಿ ಅಂತ ಹೇಳಲ್ಲ, ಕ್ಷೇತ್ರ ಬಾಲ ಬಿಡೆ. ಆಯ್ತು ಪಂಚುರ್ಲಿ. ದೀದಿ ಅವನು ಅರಮನೆಗೆ ಸಿಂಗಾರ ಮಾಡಿಸ್ತಾನೆ, ಊರಿಗೆ ತೋರಣ ಕಟ್ಟಿಸ್ತಾನೆ. ರಾಜ ತನ್ನ ಮಗ ಹುಟ್ಟಿದಾಗ ಎಷ್ಟು ಖುಷಿಯಲ್ಲಿದ್ನ, ಅದಕ್ಕಿಂತ 100 ಪಟ್ಟು ಸಂಭ್ರಮದಲ್ಲಿ ದೈವವನ್ನ ಅವನೊಟ್ಟಿಗೆ ಕರ್ಕೊಂಡು ಹೋಗ್ತಾನೆ. ಅವತ್ತಿನಿಂದ ರಾಜನ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿಗೆ ಕೊರತೆ ಬರಲಿಲ್ಲ. ಊರಿನ ದೈವ ರಾಜನ ಮಡಿಲಿಗೆ ಬಿತ್ತು, ರಾಜನ ಊರು ಊರಿನವರ ಮಡಿಲಿಗೆ ಬಿತ್ತು. ಆವತ್ತಿಂದ ದನಿಗಳ ಮನೆಯಿಂದನೇ ಭಂಡಾರ ಅಬ್ಬರದಲ್ಲಿ ಹೊರಡು. ಮತ್ತೆ ಈಗಿನ ದನಿ ಎಂತಕ್ಕೆ ನಮ್ಮ ಹತ್ರ ಜಾಗ ವಾಪಸ್ ಕೇಳುದು? ಅದು ಅವರ ಜಾಗ ಅಲ್ಲ ಮಗ, ಹಿಂದೆ ಕೇಳೋದ್ರಲ್ಲಿ ಎಂತ ತಪ್ಪಿಲ್ಲ. ಆದ್ರೆ ನಾವಿರುವುದು ದೈವದ ಚಾಕ್ರಿ ಮಾಡ್ಲಿಕ್ಕಲ್ಲ. ನಮ್ಮ ದೈವ ಬಿಟ್ಟು ನಾವ್ ಎಲ್ಲಿಗೆ ಹೋಗುದು? ನಾವು ಮನುಷ್ಯರು ಮಾಡೋ ತಪ್ಪೆಂದ ಗೊತ್ತುಂಟ ಮಗ, ಅದು ನಾವು ಕೊಟ್ಟದ್ದು, ಅದು ನಮ್ದು ಅಂತ ಎನಿಸೋದು. ಆದರೆ ಅದು ಎಲ್ಲಿಂದ ಬಂತು, ಯಾರಿಗೆ ಸೇರಿದ್ದು, ಆ ಸತ್ಯ ಗೊತ್ತಿದ್ರೆ ನಾವು ನೆಮ್ಮದಿಯಿಂದ ಬದುಕ್ಬೋದು. ಒಮ್ಮೆಯಿಂದ ಇಲ್ಲಿಗೆ ಕೊಲ ನೋಡ್ಲಿಕ್ಕೆ ಬಂದದಲ್ಲ, ಜಾಗದ ಇತ್ಯರ್ಥ ಮಾಡ್ಲಿಕ್ಕೆ. ಎಂತ ಮಾತಾಡ್ತೀಯ ನೀನು? ನಮ್ಮ ಪೂರ್ವಜರು ದೈವ ಚಾಕರಿಗಂತ ಊರಿಗೆ ಕೊಟ್ಟ ಜಾಗ ಇದು. ಆವತ್ತಿಂದ ಇವತ್ತುವರೆಗೂ ನಮ್ಮ ಕುಟುಂಬ ನೆಮ್ಮದಿಯಲ್ಲಿ ಉಂಟು. ಅರೆ ಬಸ್, ಅವತ್ತು ಧರ್ಮಕ್ಕೆ ಕೊಟ್ಟದಲ್ಲ. ಈಗ ಈ 100 ಎಕರೆ ಜಾಗಕ್ಕೆ ಕ್ರಯ ಎಷ್ಟು ಉಂಟು ಗೊತ್ತುಂಟ ನಿಮ್ಗೆ? ಈಗ ವಾಪಸ್ ತಗೊಂಡ್ರೆ ಇದಕ್ಕಿಂತ ಜಾಸ್ತಿ ನೆಮ್ಮದಿಯಿಂದ ಬದುಕಬಹುದು ನಾವು. ಹಾಗೆ ಆಗುದಿಲ್ಲ ಮಾರಾಯ.
ಕೊಟ್ಟ उन्होंने वो ಜಾಗವನ್ನು लैंड ವಾಪಸ್ उनको ತಗೊಂಡ್ರೆ दे ದೈವ दी ಕೊಟ್ಟ हम्म। ಮಾತಿಗೆ ತಪ್ಪಿದಾಗ और ಆಗುತ್ತೆ. ಅಯ್ಯೋ उनको ನಿಮ್ಮ सुख ದೈವ शांति ಕೊಂಡೋಗಿ उस ಬದಿಗಿಡಿ भगवान ಮಾರೆ. से प्राप्त हुई। ಯಾವಾಗ ನೋಡಿದ್ರು ಸರ್ ದೈವ ದೈವ ಇನ್ನೇನು ಅಲ್ಲಿ ನಡೀತಾ ಉಂಟಲ್ಲ. वाह ಈ ತರ ನಾಟಕ ನಾನು ಸುಮಾರು ನೋಡಿದ್ದೇನೆ ಆಯ್ತಾ. ಇದು ನಮ್ಮ ಪೂರ್ವಜರ ಪಿತ್ರಾರ್ಜಿತ ಆಸ್ತಿ. ನಿಮ್ಗೆ ಎಷ್ಟು ಹಕ್ಕುಂಟ ನನಗೆ ಸಹ ಅಷ್ಟು ಹಕ್ಕುಂಟು. ನಿಮಗೆ ಕೇಳಲಿಕ್ಕೆ ಆಗುದಿಲ್ವಾ? ಸುಮ್ಮನೆ ಕೂತ್ಕೊಳ್ಳಿ, ನಾನು ಕೋರ್ಟಲ್ಲಿ ನೋಡ್ಕೊಳ್ತೇನೆ. ओ भाई साहब म्यूजिक जबरदस्त। ವಜ್ರಾದಿ ಸರ್ವಲಯ ಪಂಜುಲಿ ಗಗನದ ಬಳೆ ಎತ್ತವೆ ನಗರದ ಬಳೆ ಎತ್ತವೆ ನಗರದ ಬಳೆ ಎತ್ತವೆ वराहरूपं दैववरीतं वराहरूपं दैववरीतं वरस्मितवदनं भद्रदं तदर रक्षाकवचम् इतना खतरनाक मेकअप बनाया उनका, मतलब कितना अमेजिंग लग रहा है वो। हाँ उनका भी नहीं। शिव संभूत भुवि लगता है वो उस चीज पे बिलीव संजात नहीं करते। ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ वो रिप्रेजेंट कर रहे हो डांस के थ्रू। Exactly. कितना अच्छा लग रहा है पता। सच में ಕಾಡು ಕತ್ತಲಾಗಿ ನಾಡು ಬೆಳಕಾಗುವಂತ ಹೊತ್ತು ಗೊತ್ತಿನಾರೆ ನನ್ನ ರಾಜಸ್ಥಾನದಲ್ಲಿ ನಿಂತು ಕೇಳುವಂತ ವಾಡಿಕೆ ಕೇಳುವಂತ ಪ್ರಶ್ನೆ ಆದ್ರೂ ಉಳಿದಿದೆಯಾ ಗೊತ್ತಿನಾರೆ. ಪಂಜುರ್ಲಿ ವಾವ್! ಸದ್ಯಕ್ಕೆ ನಮ್ಮ ಹತ್ರ ಕೇಳುವಂತ ಪ್ರಶ್ನೆ ಏನಿಲ್ಲ. ನನ್ಗೆ ಉಂಟು. ಈಗ ಈ ಜಾಗ, ಈ ಆಸ್ತಿ, ಈ ಭೂಮಿ ಇದ್ಯಾವುದು ಈ ಊರಿನವರದಲ್ಲ. ಮಾತಾಡ್ಬೇಡ ಮಾರ, ಸುಮ್ಮನೆ ಆಯ್ತು ಮಾರ, ನಿಮ್ಮದಲ್ಲ, ನನ್ನದು. ಇದನ್ನ ನೀನ್ ನನಗೆ ಹಿಂತಿರುಗಿಸಿ ಕೊಡ್ಬೇಕು. ಬಹಳ ಒಳ್ಳೆ ಪ್ರಾರ್ಥನೆ ಗೊತ್ತಿನಾರೆ. ನಿಮ್ಮ ಜಾಗ ನಾನು ಹಿಂದಿರಿಸಿ ಕೊಡ್ತೇನೆ, ಊರಿನವರ ಜಾಗವನ್ನು ನಾನು ನಿಮ್ಗೆ ಹಿಂದಿರಿಸಿ ಕೊಡ್ತೇನೆ. ಆದ್ರೆ ನಾನಿಲ್ಲಿವರೆಗೆ ನಿಮಗೆ ಕೊಟ್ಟಂತ ನೆಮ್ಮದಿಯನ್ನ ನೀವು ಹಿಂತಿರಿಸಿ ಕೊಡ್ಬೋದಾ ಗೊತ್ತಿನಾರೆ. ಈಗ ನಿಂಗೆ ಕೊಡಿಸ್ಲಿಕ್ಕೆ ಆಗುದಿಲ್ವಾ? ತೊಂದರೆ ಇಲ್ಲ, ಇದರ ತೀರ್ಮಾನ ಎಲ್ಲಿ ಆಗ್ಬೇಕೋ ಅಲ್ಲಿ ಮಾಡಿಸ್ಕೊಳ್ತೇನೆ ನಾನು. ಕೋರ್ಟಿಗೆ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ. ಜಾಗ ಊರಿನವ್ರದ್ದು, ಅದರ ತೀರ್ಮಾನ ಇವತ್ತಲ್ಲ, ಮುಂದೊಂದು ಕಾಲ ಬರ್ಬೇಕಾಗ್ತದೆ. ಊರಿನವರಿಗೆ ಸೇರಿದ್ದ ಇದು? ದೈವ ಮಾತಾಡುದ, ದೈವ ನರ್ತಕ ಮಾತಾಡುದ? भाई साहब वो स्वेट जो है वो गुस्सा। मतलब शक ले रहे हैं कि ये ದೈವ कौन है, ನರ್ತಕನ कौन बोल ಇವತ್ತೇ रहा है। ತೀರ್ಮಾನ ಆಗ್ಲಿ. ನರ್ತಕನಾದ್ರೆ ನಾನು ನಿಮಗೆ ಸಿಗುವಂತವನಾಗ್ಲಿ, ದೈವವಾದ್ರೆ ವಾ! भाई साहब ओह ओह सही। जबरदस्त।
वो अपने हाथ में मशाल लेके भागे थे, फिर भी गायब हो गए। उस जगह पे उन्होंने ಅವರಿಂದ राउंड ಮಾಯ लिया ಆದದ್ದಾ? हम्म। गायब हो गए। ಎಲ್ಲಿದ್ರೆ ಅವ್ರು ವಾಪಸ್ ಬರ್ತಿರ್ಲಿಲ್ವಾ? ಅಲ್ಲ ಕೊಂದಿದ್ರೆ ಕೊಂದಿದ್ರೆ ಬಾಡಿ ಸಿಗುದಿಲ್ವನ? ಹಾ ಹೌದಲ್ಲ. ನೀನವರು ಮಾಯಾದ ಜಾಗ ನೋಡ್ಬೇಕಾ? ಕಾಡು, ಅವ್ರು ಮಾಯಾದ ಜಾಗದ ಸುತ್ತ ಬೆಂಕಿ. ಆದ್ರೆ ಆ ಬೆಂಕಿ ಕಾಡನ್ನ ಬೆಳಗ್ತಾ ಇರ್ಲಿಲ್ವಾ? ಇನ್ನೂ ಕತ್ತಲು ಮಾಡ್ತಾ ಇತ್ತು. ಮತ್ತೆ ಆ ದನಿ ಆ ಜನ ಕೋರ್ಟ್ ಎದುರು ರಕ್ತ ಕಾರಿ ಸತ್ತದಲ್ಲ. ಕೋರ್ಟ್ಗೆ ಹೋಗ್ತೀನಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೀನಿ. उसी स्टेयर्स पे उसकी जान गई है। एग्जैक्टली जैसा उन्होंने बताया था। वाह, ಭಯಂಕರ ಸ್ಟ್ರಾಂಗ್ ದೈವ ಮಾರೆ. ಮತ್ತೆ ಈಗ ಸಹ ಈ ಕಾಡನ್ನು ಈ ಊರನ್ನು ಕಾಪಾಡ್ತಿರೋದು ಆ ದೈವವೇ. ಎಂತ ಪವರ್ ಅಲ್ಲ. अब ये 90s में आ गया। हाँ, 1970 की स्टोरी थी, अभी ये 1990 की स्टोरी। लगता है कोई फेस्टिवल है। फेस्टिवल चल रहा है उनका शायद। ಯಾರ ಹಣಪ ಬಿಡಿಸಿದ್ದಾನ? ಒಮ್ಮ ಗೊತ್ತಿಲ್ಲ. ಗೊತ್ತಾದ್ರೆ ಸಿಗ್ಲಿಕ್ಕೆ ಹೇಳಾಯ್ತ. ಕೊಡ ಕೊಡ ಹಣ ಕೊಡ. अच्छा तो वो लैंड जो है वो उनके मतलब वो पास हो रही है। वो like ದಣಿ ಅಲ್ಲ ರಕ್ತಕಾರಿ ಸತ್ರಲ್ಲ ಅವ್ರ ಮಗವ. ಇವ್ರು ಸಹ ಅಪ್ಪನ उनका बेटा है। ಇಲ್ಲಪ್ಪ, ಇವ್ರು ಬಂಗಾರ ಜನ. ಮಗುಗಿಂತ ಅದು ಅದು ಹೇಳಿ ಪ್ರಯೋಜನ ಇಲ್ಲ. ಮತ್ತೆ ಇದು ಬೈಕ್ ಸಿಗ್ತದ ಅಂತಲ್ಲ? ಮಾನೀಯರು ಬಂದು ನಮ್ಮ ಕಂಬಳವನ್ನ ಚೆಂದಗಾಣಿಸಿಕೊಡ್ಬೇಕಾಗಿ ಕೆರಾಡಿ ಬೀಡಿನ ಮನೆಯವರ ಪರವಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. कोई प्रतियोगिता है शायद। ಆಗ ನೀನ್ ಹೇಳ್ತಿ ಜಾತ್ರೆ ಹಾಗೂ ನೋಡುದು ನೋಡು. ಈ ಕೋಣದ ಹಲ್ಲು ನೋಡಿದರೆ ಗೊತ್ತಾಗ್ತದೆ ಅನೇಕ ಗದ್ದೆಯಲ್ಲಿ ಪಳಗಿದ ಕೋಣವಿದು. ಹಲೋ ಸುಧಾಕರ್ ಶೆಟ್ರೆ, ಹೇಳಿ ರಾಜಣ್ಣ ಹೇಳಿ. ಹೊಲಕ್ಕಿತ್ತಿಯಲ್ಲ ಕೋಲ ಆಗ್ತದ ಮತ್ತೆ ಆಗದೆ ಯಾರಿಗೆ ಕೋಲ ಕಟ್ಟದು? ಲೆಕ್ಕಕ್ಕೆ ಅವ್ರ ಮಗ मूवी ಶಿವ का ಕಟ್ಟಬೇಕು. स्क्रीन प्ले के लिए बहुत ಅವ್ರಿಗೆ ग्राउंड ಜವಾಬ್ದಾರಿ. टू अटैच ಈಗ ಅವನು ಚಿಕ್ಕಪ್ಪನ बहुत ಮಗ अच्छा ಗುರುವ लग रहा है ಇದ್ದಾನೆ, वो देखने के ಅವ್ನು लिए। ಕಟ್ಟೋದು. ಕೋಲಕ್ಕೆ ಬಾ ಮಾತಾಡ, ತಪ್ಪಿಸ್ಬೇಡ. ಹೆಂಡತಿ ಕೂಡ ಕರ್ಕೊಂಡು ಬಾ ಆಯ್ತಾ? ಗಮ್ಮತ್ ಮಾಡುವ. ಈಗ ಗದ್ದೆಗೆ ಇಳಿಯುತ್ತಿರುವಂತ ಕೋಣಗಳು ಕಾಡ್ಬೇಕು ಶಿವಣ್ಣನವರದ್ದು. वो बफेलो का कोई होगा। ऋषभ शेट्टी। एग्जैक्टली। अच्छा, एक रेस है, जबरदस्त। क्या बात है यार। ಏ ಶಿವ, ಹೋದ್ ಸಲಕ್ಕಿಂತ 2 ಸೆಕೆಂಡ್ ಕಮ್ಮಿಯಲ್ಲೇ ಮುಗಿಸಿದ್ಯಾ ನೀನು. ಭರ್ಜರಿ ಭರ್ಜರಿ ಓಟ. ಈ ಸಲ ಆದ್ರೂ ನಮ್ಮ ಕೋಣ ಗೆಲ್ಬೋದಾ? ಗೆಲ್ಲುದ? ಛೇ, ಈ ಸರಿ ಎಲ್ಲ ರೆಕಾರ್ಡ್ ಮುರಿತದೆ. ನೀವು ನೋಡಿ ಅಲ್ಲ ದನಿ. ಯಾರಿಗಾದ್ರೂ ಸಹ ತೊಂದ್ರೆ ಇಲ್ಲಪ್ಪ, ಎಲ್ಲ ನಮ್ಮವ್ರೆ ಅಲ್ಲ. बहुत अच्छा लग रहा है। हाँ, मैं एग्जैक्टली वही कहने वाला हूँ। ಸೂಪರ್, ಮುಂದು ಬಸ್. बहुत अच्छा सेट बनाया है वो। और हो सकता है उनके कल्चर का भी पार्ट हो। अब ये थोड़ा कम हो गया है, ऐसे देखने को नहीं मिल रहा है आजकल ये सारे। ಶಿವ, ಮೆಲ್ಲ ನಡಿಯ, ಸಾಕಾಗಿದೆ. ಕೋಣ ಹೊಡಿಸಿ ನೀನು ಅವನು. ಏ ಸರಾಯ್ ಕೂಡ ಹಾಕಿಲಿ. ಬಿಸಿ ಉಂಟು, ಹಾಕ ಇಲ್ಲಿ. पानी ಇಲ್ಲಿ ನಾನು ನೀನು.
अब मुर्गियों की भी है क्या? क्या पता है। हाँ, मुर्गियों की भी है। उनका लुक कितना अच्छा हाँ, लग बहुत रहा है है। ना, ಹೊರಟು मतलब ಬನ್ನಿ. ऐसे लग रहा है वो गांव वाले ಮಾದೇವಣ್ಣ हैं। ಇಲ್ಲೊಂದು ದಮ್ ಕೊಡಿ. ಎಂತ ಓಡಿದಲ್ಲ ಮಾರಿ ಇವತ್ತು ನಮ್ಮ ಕೋಣ ಸೂಪರ್ ಆಗಿದೆ. वो जबरदस्ती से उनको काला वाला करके वो नहीं किया है बिल्कुल उनको। सूट कर रहा है उसका हाँ, look। जो ಕಂಬಳದಲ್ಲಿ नेचुरली ಬರ್ತಾ दिख रहे हैं वो गांव वाले। ಮತ್ತೆ ನೋಡಿದರೆ ಮನುಷ್ಯರ ಕುತ್ತಿಗೆಯಲ್ಲಿ ಮೆಡಲ್. ಟೈಗರ್ ಬಿಡುವಾಗ 10 ರೂಪಾಯಿ, ಟೈಗರ್ ಬಿಡುವಾಗ 10 ರೂಪಾಯಿ, ಡಿಸ್ಕೋ ಶಾಂತಿ. ಟೈಗರ್ 10 ರೂಪಾಯಿ. सिल्क स्मिता ನೋಡಿ ಅಂತಲ್ಲ. सर्विस में जीत रहे हैं वो। वही तो। ಶಿವಣ್ಣ ದನದ ಕೋಣ ನಮಗೆ 6 ಸೆಕೆಂಡ್ ಲೇಟ್. ಇಲ್ಲ ತಿಳ್ಕಿಸಿದ ಇನ್ನೊಮ್ಮೆ ಆಗ್ತೇನೆ. ಸಿಗದಲ್ಲ ಅವಳು ಬಾರ. ನಮ್ಮ ಸುತ್ತೂರು ಕೆರಾಡಿಯ ಕಂಬಳ ಸುಮಾರು ಒಳ್ಳೆ ಅದು ನಂಗೆ ಬೈಕ್ ಓಡಿಸ್ಲಿಕ್ಕೆ ಬರುದಿಲ್ಲ. बाइक तो उन्होंने जीत ली पर उन्हें चलानी नहीं आती। चलानी नहीं ಪಿಡಿಯದ आती, ಪರವಾಗಿ exactly। ತುಂಬುರದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇಂದಿನ ಕಂಬಳದ 3ನೇ ಬಹುಮಾನ ತುಂಬೆಬೈಲು ಮಹೇಶ್ ಅವರ ಕೋಣಗಳಿಗೆ. ಇಂದಿನ ಕಂಬಳದ 2ನೇ ಬಹುಮಾನ ಕಾಡಬೆಟ್ಟು ಶಿವನವರ ಕೋಣಗಳಿಗೆ. ಇಂದಿನ ಕಂಬಳದ 1ನೇ ಬಹುಮಾನ उन्होंने चीटिंग की है। ಕೋಣಗಳಿಗೆ. ಯಪ್ಪ ತಳಿಗಳಿಗೆ ಯಾವ ವ್ಯವಸ್ಥೆ ಹೇಳಿತ ತನಕ ಕೋಣ ಗೆದ್ದೆ ಅಂತ. लेकिन वो ही तो वो लैंडलॉर्ड सेकंड आए थे और ये फर्स्ट आए थे। ಕೋಣ ಹೇಗೆ ಗೆದ್ದದ? ನೀವು ಸುಮ್ಮನೆ ಇರಿ. ತನಕ ಕೋಣ ಹೇಗೆ ಗೆದ್ದದ? ನಿಮ್ಗೆ ಎಣ್ಣೆ ಟೇಲಿ ಮಾಡ್ಕೊಳ್ಳೋದು ಮಗ ನೀನು ಮಗ ಹೇಗೆ ಗೆದ್ದ? ಕೋಣ ಹೇಗೆ ಗೆದ್ದದ? ನೀ ಬಗ್ಗೆ ಗೆದ್ದಕ್ಕೆ ತನಿ ನನ್ನ ಅಪ್ಪ ಮಗ ನೀನು ವ್ಯವಸ್ಥೆ ಕಂಬಳ ಕ್ಷೇತ್ರದ ಗೌರವಿಸುವಂತ ಪುಟ್ಟ ನಿಮಗೆ ಇದನ್ನೆಲ್ಲ ಹಾಳು ಮಾಡ್ತೀರಾ? ಎಂತಾಗುದಿಲ್ವಾ? ಬಾಬಾ ದನಿ ಕೊಟ್ಟು ತಿನ್ನೊಂದು ಕರಿನಾಯಿ. ಸೌಂಡ್ ಮೇಲೆ ಮಾರಿ ಮೈಕ್ ತಗೊಂಡು ದುಡ್ಡು माइक में चिल्ला रहे। ಸುದ್ದಿ ಬರ್ತೆ ಬ್ಯಾವ. Oh shit। कोई और ही कंपटीशन शुरू हो गया यहाँ पे। वैसे ही लग रहा है। ಶಿವ ಇಂತ ಹೊಡಿತಾ ಇದ್ದಾನಲ್ಲ, ಅವನಿಗೆ ಬಿಡು ಕಾಣುದಿಲ್ವ ನಿಂಗೆ? ನೀನ್ ಯಾವ ಸೈಡ್? ನಾನು ಗೆದ್ದವರ ಸೈಡ್. कितने लोग हैं उनके पास? ಹಾಕ ಅವನಿಗೆ ಹಾಕ. खतरनाक। ओ जो उठा उठा के मारा है ना उन्होंने। एग्जैक्टली वो मजा आ उसके रहा है पीछे देखने पड़े में। हुए। ಕೆರೆಯಲ್ಲಿ ಸ್ನಾನ ಮಾಡಿ ಹೋಗೋಯ್ತು. ಚಡ್ಡೊಳಗೆ ಹೆಸರು ಹೋಗಿದೆ ಮರೆ. वो भाग गए पीछे। ಯಾ ಬರ್ಸಿ ಊರವರೆಲ್ಲ ಸೇರಿ ಕಂಬಳ ಮಾಡ್ತಿದ್ರೆ ಜಗಳ ಮಾಡ್ಕೊಂಡು ಬರ್ತೀರನ? ಆ ಡಬ್ಬೆ ಅವ ಸುರುವಿಗೆ ಬಂದು ನಮ್ಮೆಲ್ಲ ಕೈ ಹಾಕಿದ್ರೆ ನಾವು ಸುಮ್ನೆ ಇರ್ಲಿಕ್ಕೆ ಆಗ್ತದ? ಸಾವು ಅದಕ್ಕೆ ಹೊಡೆದಾಡುದೇನ? 3 ವರ್ಷದಿಂದ ಅವನ್ ತಕೊಂಡ ಗೆಲ್ತಾ ಉಂಟು. ನಮ್ಮವಲ್ಲ ಸಪೋರ್ಟ್ ಮಾಡ್ಬೇಕು. ಹೋಗ ಆ ಮೆಡಲ್ ತಗೊಂಡ್ ಬಾ. ಕರ್ಮ. वो सिर्फ दिखावा कर रहे हैं उनके सामने की ಏ ಶಿವ, हम अच्छे हैं। ನಿನಗೆ ಎಂತಾರು ಬೈಲಿಕ್ಕಿದ್ರೆ ನನ್ನ ಮುಂದೆ ಬೈ ಆಯ್ತಾ? ಊರಿಡೀ ಬೈಕೊಂಡು ತಿರುಗೋದು ಬೇಡ ಮಾರ್ರೆ. ತಪ್ಪಾಯ್ತೇನೆ.
ಅದು ಕುಡ್ದ ಕೆಲವೊಮ್ಮೆ ಆಗ್ತದೆ. ಓ, ಇದಿನ್ನೂ ಸುಮಾರು ಆಗ್ತದ ಅಂತ. ಇಲ್ಲ ಇಲ್ಲ. ಸತತ 4ನೇ ಬಾರಿ. 4 बार जीते। ನಾವೆಲ್ಲ ಒಂದೇ ಊರಿನವರು, ಜೀವ ಇರುವ ತನಕ ಒಗ್ಗಟ್ಟಲ್ಲಿ ಬದುಕಬೇಕು, ಅದೇ ಚಂದ. ಎಂತ ಹೇಳ್ತೀರಿ? ಅದೇ ಅದೇ. ಹ. ಇದು ಕೋಲಕ್ಕೆ. ಕೋಲ ಒಂದು ಅಬ್ಬರದಲ್ಲಿ ಆಗ್ಬೇಕು. ಕಡಿಮೆ ಆದ್ರೆ ಹೇಳಿ ಆಯ್ತಾ? उन्होंने छुआ नहीं उनको, वो ऐसे ऐसे उनके हाथ में डाल दिए। ಎಂತ ತಗೊಳ್ರ. और वो मेडल भी उन्होंने कैसे डाला? हाँ वही, ದನಿಗೆ ಒಂದು ನಮ್ಮ ಮೇಲೆ ಪ್ರೀತಿ ಅಂದ್ರೆ ನನಗೆ ಹೊಡೆದಲ್ಲ. अभी भी वो गैप ನೋಡ್ಬೇಕಿತ್ತ. लग रहा है दो सोसाइटी के ಹಿಂಗಿದ್ರೆ बीच, ಮಂಗನಾಗಿತ್ತು. लैंडलॉर्ड के बीच और वहाँ के रहने वाले ಮಾಲ लोगों के ಸುಶೀಲ बीच। ನೋಡಿದ ಮುಖ ತಿರ್ಸಿ ನೋಡು ಮಾರ. ಅಕ್ಕ ಬರ್ಲಿಲ್ಲ ನೋಡ ರಂಪ. ಎಂತದಾಗಲಿ ನಮ್ಮ ದನಿಗಳೊಂದು ಒಳ್ಳೆ ಜನ ಮಾರ. उन्हें लग रहा है लैंडलॉर्ड कितना अच्छा आदमी है। हाँ वही, उसने तो फर्स्ट टाइम बोला कि उनको मत दो, और अभी वहाँ जब घर पे गए तो उनको बोला कि इनको क्यों नहीं दिया। ಶುಂಠಿಯ ಚಪ್ಪೆ ಇಲ್ವಾ? ಓ ಚಪ್ಪೆ ಅಲ್ವಾ ಶುಂಠಿಯ? ಎಂತ ಅವನ ಅಜ್ಜಿ ಶುಂಠಿ. ಎಷ್ಟಾಯ್ತು? ಇರ್ಲಿಲ್ಲ ನನ್ನ ಲೆಕ್ಕದಲ್ಲಿ. ಹೌದಾ? ನೀವು ಬೈಕ್ ತಗೊಂಡಲ್ಲಿ ಕೈಲಾಸಕ್ಕೆ ಹೋಗಿರಿ, ನಾ ಬರ್ತೇನೆ ಆಯ್ತಾ? ಅಬ್ಬೋ ರಾತಲ್ಲ ನಾ ರಾತ್ಲ ಪಲ್ಲಿ ಬೈಟ್ಲಲ್ಲ ಇಪ್ಪಂದ್ರಲ್ಲ ಪಳ್ಳಿ ನಮ್ಮ ಲಕ್ಷ್ಮಣ ಶಿವನವರಟ್ಟು ಸೇರಿ ಬೇಡದೆಲ್ಲ ಅಷ್ಟೇಗ? ಮಾಡ್ತಾ ಇನ್ನು ಅವ ಒಂದು ಹಾಳಾಗಿದ್ರೆ ಸಾಕು. ವಾರ್ನಾಕ ಪಂಕ. ನಮಸ್ಕಾರ. ಹಾ ಸಿಕ್ಕಿತನ ಮತ್ತೆ ಬಿಡ್ಲಿಕ್ಕೆ ಉಂಟಾ? वो दिखाने के लिए हाँ? ಏ ಶಿವ ಅಂತ ಹಾ ಚಿಗವ, ಹಾ ಶಿವ ದನಿಗಳು ಕೊಟ್ಟದ್ದು ಈ ಸಲ ಕೋಲಕ್ಕೆ. ಕಡಿಮೆ ಆದ್ರೆ ಕೇಳ್ಬೇಕಂತೆ. ಅವರೇ ಅವತ್ತಾರ ಕಡಿಮೆ ಕೊಟ್ಟದ್ದು ಉಂಟಾ? ಹಾ ಗುರುವ, ಈ ಸಲ ಮೆಡಲ್ ನಮ್ದೆ. ಎಲ್ರಿಗೂ ಗೊತ್ತಲ್ಲ ನೀನೇ ಗೆದ್ದದಂತ. ಈ ಮೆಟ್ಲು ಬೇಕಿತ್ತ? ನಮ್ಗೆ ಸಿಗ್ಬೇಕಾದ್ರೆ ಬಿಡ್ಲಿಕ್ಕೆ ಉಂಟ ಮಾರೆ. ನಿಂದೊಂದು ಆಶೀರ್ವಾದ ಬೇಕಿತ್ತು. ಇರ್ಲಿ, ಬರಂಗಿಲ್ಲ. ಮಾರೆ ಮೋಡನಿಗೆ ನಿನ್ನೆ ಸರಿ ಹೊಡ್ತೀನಲ್ಲ ನಂಗೆ. ಕುಸುಮ, ನೀವು ಕೂತಿರು ಬರ್ತೇನೆ. वो विलेज वाली लव स्टोरी कुछ अलग होती है, ಮದ್ದಿಗೆ ಎಂತಕ जबरदस्त। ಆಯ್ತು. तो दोस्तों, कंतारा मूवी की शुरुआत होती है पंजुर्ली भगवान से, और जिस हिसाब से इसको पोर्ट्रे किया गया है बहुत सुंदर लगता है। और ये स्टोरी जो स्टार्टिंग में शुरू होती है वो एक ट्राइबल लोगों के बीच और एक किंग के बीच में शुरू होती है, जो कि लाई करती है 1870s में, हाँ। जहाँ पे एक राजा अपने सुख शांति के लिए बाहर निकलता है और वो सुख शांति पाता है पंजुर्ली भगवान के वजह से। सामने, और एग्जैक्टली वो उन्हीं के सामने अपना क्या कह सकते हैं, वो उनको बोलता है कि आप मेरे साथ चलिए और मैं इसके बदले आपको कुछ भी देने के लिए तैयार हूँ। और वहाँ पे होती है एक डील बोल सकते हैं हम उसको। एग्जैक्टली। और फिर वो अपना वो पूरा लैंड दे देता है विलेजर्स को, और पंजुर्ली भगवान जाते हैं किंग के पास। और उसी का रिवर जो है वो 100 साल बाद एक और सीन दिखाया जाता है कि मुझे मेरी लैंड वापस चाहिए। लेकिन दैवत उनसे पूछते हैं, क्या तुम्हारी इतने सुख सालों शांति से जो मैं सुख शांति दे रहा हूँ तुम लोगों को, क्या वो वापस कर सकते हैं? Exactly. लैंड तो मैं वापस कर दूंगा, फिर जो मैंने आपको दिया था वो भी तो आपको वापस करना पड़ेगा। और वो कहता है, technically नहीं possible है, ही नहीं है। ये पॉसिबल नहीं, मैं नहीं दे सकता। तो ठीक है, तो इसके उसका बाद गेम ही खत्म हो जाता है। तो मतलब बहुत अमेजिंग सीन था, और इसके सेट भी और जितने भी मतलब लोकेशंस दिखाए गए हैं वो भी बहुत अच्छे लगते हैं। कनेक्ट कर पाते हैं हम कि नहीं, एक ट्राइबल लाइफस्टाइल देख रहे हैं। यहाँ तक मतलब जितना भी हमने ये पार्ट देखा है वहाँ तक हमें ये मूवी अच्छी लगती है। सिंपल सा है सब कुछ, ऐसा कुछ नहीं है कि हीरो की एंट्री है तो बहुत ही मार धाड़ करनी है या फिर कुछ और करना है। सिंपल सा है, सिंपल वे में ये आगे बढ़ रही है, पर वो देखने में अच्छी लग रही है, बहुत एंगेजिंग लग रही है। और खास करके दोस्तों, वो जो पंजुर्ली भगवान एक इंसान के अंदर आते हैं, हाँ, जो और वो होस्ट होता है, उसका प्रेजेंटेशन भी बहुत अच्छा है। मतलब ये मैंने ऐसा बहुत रेयर देखा है कि इतना सुंदर दिखता है वो ऑन स्क्रीन, सच में। भी बहुत सही। तो ये था दोस्तों हमारे इस वीडियो का रिएक्शन। अगर आपको ये वीडियो अच्छा लगता है तो इसे लाइक कीजिए, सब्सक्राइब कीजिए और कमेंट कीजिए दोस्तों कि हमें और कौन सी मूवीज पे रिएक्ट करना चाहिए। तो मिलते हैं दोस्तों कंतारा के नेक्स्ट पार्ट में। बाय बाय।